ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ವೈದೇಹಿಯವರು ಬರೆದಿರ್ತಕ್ಕಂತಹ ಅಡಿಗೆ ಮನೆಯ ಹುಡುಗಿ ಅನ್ನುವಂತಹ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನೆಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ಕವಿತೆಯಲ್ಲಿ ಬರ್ತಕ್ಕಂತಹ ಇಲ್ಲಿ ಪದ್ಯಗಳಾಗಿರ್ಬೋದು, ಹಾಗೇನೆ ಪ್ರಮುಖ ಅಂಶಗಳಾಗಿರ್ಬೋದು, ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಚರ್ಚೆನ ಮಾಡ್ತೇನೆ. ಹಾಗಾಗಿ ಪರೀಕ್ಷೆಯಲ್ಲಿ ಈ ಒಂದು ಕವಿತೆಯಿಂದ ಸುಮಾರು 10 ಅಂಕಗಳಿಗೆ ನಿಮ್ಗೆ ಕೇಳ್ತಾರೆ. ಹಾಗಾಗಿ 6 ಅಂಕದ ಪ್ರಶ್ನೆಗಳು ಬರ್ಬೋದು, ಹಾಗೇನೆ ಇಲ್ಲಿ 8 ಅಂಕದ ಪ್ರಶ್ನೆಗಳು, ಹಾಗೇನೆ ನಿರೂಪಕಿಯರ ಬಗ್ಗೆ ಕೇಳ್ತಾ ಹೋಗ್ತಾರೆ ಟಿಪ್ಪಣಿಯಲ್ಲಿ. ಎಲ್ಲ BNU ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗ್ತಕ್ಕಂತಹ ಒಂದು ತರಗತಿ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ನನ್ನ ತರಗತಿಯಲ್ಲಿ ಯಾವಾಗಲೂ ಕೂಡ ಆಶಯದಿಂದ ನಾನು ಪ್ರಾರಂಭವನ್ನ ಮಾಡ್ತೇನೆ. ಹಾಗಾಗಿ ಇಲ್ಲಿ ಅಡಿಗೆ ಮನೆಯ ಹುಡುಗಿ ಕವಿತೆಯ ಆಶಯವನ್ನು ನಾವು ಗಮನಿಸೋಣ. ನೋಡಿ, ಹೆಣ್ಣಿಗೆ ಅಡಿಗೆ ಮನೆಯೇ ಪ್ರಪಂಚವಾಗಬಾರದು ಅನ್ನುವಂತಹ ಒಂದು ಆಶಯವನ್ನ ಈ ಕವಿತೆ ಹೇಳ್ತಾ ಹೋಗುತ್ತೆ. ಹಾಗೇನೆ ಇನ್ನೊಂದ್ ಕಡೆ ಹೊರ ಪ್ರಪಂಚದ ಅಥವಾ ಹೊರ ಜಗತ್ತಿನ ಬಗ್ಗೆ ಅವಳು ಬಯಸುವ ಎಲ್ಲಾ ನಿರೀಕ್ಷೆಗಳು ಅವಳಿಗೆ ದೊರಕಬೇಕು ಅನ್ನುವಂತಹ ಒಂದು ಆಶಯವನ್ನ ಇಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಹೆಣ್ಣು ಕೇವಲ ಅಡಿಗೆ ಮನೆಯಲ್ಲಿ ಬಂದಿ ಆಗ್ಬಾರ್ದು, ಅಥವಾ ಆ ಬಂಧನದಲ್ಲಿ ಅಡಿಗೆ ಮನೆ ಎಂಬುವಂತಹ ಬಂಧನದಿಂದ ಹೊರಗಡೆ ಬರ್ಬೇಕು, ಅಥವಾ ಹೊರ ಪ್ರಪಂಚದ ಬಗ್ಗೆ ಅವಳು ಏನೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ಲು, ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಾಳೆ ಅದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ಶತಶತಮಾನಗಳಿಂದಲೂ ಕೂಡ ಅಡಿಗೆ ಮನೆಯಲ್ಲಿಯೇ ಬಂದಿಯಾಗಿರುವಂತಹ ಸ್ತ್ರೀಯನ್ನ ಪ್ರಾಪಂಚಿಕ ವಿದ್ಯಮಾನಗಳಿಗೆ ತೆರೆದುಕೊಳ್ಳುವಂತೆ ಮಾಡಬೇಕೆಂಬುದು ಇಂದಿನ ಶಿಕ್ಷಣದಲ್ಲಿ ನಾವು ನೀಡಬೇಕು, ಅಥವಾ ಒಂದು ಶಿಕ್ಷಣದ ಆಶಯ ಆಗ್ಬೇಕು ಅಂತಕ್ಕಂತಹ ಒಂದು ಆಶಯವನ್ನ ಇಲ್ಲಿ ನಿರೂಪಕಿಯವರು ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಒಂದೊಂದೇ ಪದ್ಯಗಳನ್ನ ಓದ್ತಾ ಆ ಕವಿತೆಗಳು ಏನೆಲ್ಲ ಆ ಅಡಿಗೆ ಮನೆಯ ಹುಡುಗಿ ಯಾವ ರೀತಿ ಅಡಿಗೆ ಮನೆಯಲ್ಲಿ ಬಂದಿಯಾಗಿದ್ದಾಳೆ, ಆ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ಲು, ಹಾಗೇನೆ ಅವಳು ಯಾಕೆ ಈ ಸ್ವಾತಂತ್ರ್ಯಕ್ಕೋಸ್ಕರ, ಅಥವಾ ನಾನು ಸ್ವತಂತ್ರವಾಗಿ ಎಲ್ಲರಂತೆ ಬದುಕಬೇಕು, ಸಮಾಜಮುಖಿ ಆಗ್ಬೇಕು, ಸಮಾಜದಲ್ಲಿ ನಾನು ಕೂಡ ಇಲ್ಲಿ ಒಬ್ಬಳು ಅನ್ನುವಂತಹ ಒಂದು ಹಂತಕ್ಕೆ ತಲುಪಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು, ಅವಳ ನಿರೀಕ್ಷೆಗಳು ಏನು ಅನ್ನೋದನ್ನ ತಿಳಿತಾ ಹೋಗೋಣ. ನೋಡಿ, ಅಡಿಗೆ ಮನೆಯ ಹುಡುಗಿ ಶತಮಾನಕ್ಕೂ, ಇಲ್ಲಿ ಅಡಿಗೆ ಮನೆಯ ಹುಡುಗಿ ಅಂತಕ್ಕಂಥದ್ದು ಅವಳು ಶತಮಾನಕ್ಕೂ ಇರುವಂತಹ ಸಂಬಂಧವನ್ನು ನಾವು ನೋಡ್ತಾ ಇದ್ವಿ. ಶತಶತಮಾನಗಳಿಂದಲೂ ಮಹಿಳೆ ಅಂತ ಅಂದ್ರೆ ಅವಳು ಎಲ್ಲ ಒಂದ್ ಕಡೆ ಮಕ್ಕಳನ್ನ ಅಡೆಯುವ ಯಂತ್ರ, ಹಾಗೇನೆ ಇನ್ನೊಂದ್ ಕಡೆ ಅಡಿಗೆ ಮನೆಗೆ ಸೀಮಿತವಾಗಿರ್ತಕ್ಕಂಥವಳು ಅನ್ನುವಂತಹ ಒಂದು ಮನೋಭಾವ ಇತ್ತು ಹಿಂದೆ ಎಲ್ಲ ಅಂತ. ಉದಾಹರಣೆಗೆ ಕ್ರಿಸ್ತ ಪೂರ್ವದ ಹೆಣ್ಣು ಮಗಳು ಯಾವ ರೀತಿ ಕನಸನ್ನ ಕಟ್ಕೊಂಡಿದ್ಲು ಅಂತಕ್ಕಂಥದ್ದು, ಹಾಗೇನೆ 21ನೇ ಶತಮಾನದ ಹೆಣ್ಣು ಮಗಳು ಹೇಗೆ ನಾನು ಸಮಾಜದಲ್ಲಿ ಬದುಕಬೇಕು, ಈ ಬಂಧನದಿಂದ ಹೊರಗೆ ಹೋಗಿ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥದ್ದು, ಎರಡೂ ವಿಚಾರಗಳನ್ನ ಇಲ್ಲಿ ನಿರೂಪಕಿಯವರು ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಆಕೆ ಇಲ್ಲಿ ಅಡಿಗೆ ಮನೆಯ ಪ್ರಪಂಚವಾಗಬಾರದು, ಆಧುನಿಕ ವಿದ್ಯಮಾನಗಳಿಗೆ ತೆರೆದುಕೊಳ್ಳುವಂತಹದಾಗ್ಬೇಕು ಅನ್ನುವುದು ಎಲ್ಲಾ ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಈ ಕವಿತೆಯನ್ನ ನೋಡೋದಾದ್ರೆ, ಇವೆಯಂತೆ ತರತರದ ಅರ್ಥ, ಇವೆಯಂತೆ ತರತರದ ಅರ್ಥ, ಅಡಿಗೆ ಮನೆಗೆ ತರತರದ ಪದಾರ್ಥಗಳಂತೆ, ಆದರೆ ಆ ಹುಡುಗಿಗಂತೂ ಅದೇ ಮನೆ ಅಡುಗೆ ಮನೆ, ಆ ಮನೆ ಈ ಮನೆ, ಗಟ್ಟಿ ಕೇಳಿದರೆ ಸ್ಮಶಾನವು ಸುಮ್ಮನೆ, ಪ್ರತಿ ಪ್ರಾಣಿಗೂ ಒಂದು ಹೊಟ್ಟೆ ಇದ್ದ ಹಾಗೆ ಅವಳ ಅಡುಗೆ ಮನೆ, ಯಾರ ಸಿದ್ಧಾಂತ ಪಾಕವೋ, ಬಾಗಿಲಿಲ್ಲ, ಕಿಟಕಿ ಇಲ್ಲ, ಹೊಗೆ ನಳಿಗೆಯೂ ಇಲ್ಲ, ಕೊನೆಗೊಂದು ಕಿರು ಕಿಂಡಿಯಾದರೂ ಅಂಬಲಿಸುತ್ತಾಳೆ ಅಡುಗೆ ಮನೆಯ ಹುಡುಗಿ ಅನ್ನುವಂಥದ್ದು. ಈ ಅಡುಗೆ ಮನೆಯ ಹುಡುಗಿ ಯಾವ ಹಂಬಲ ಇದೆ ಅವಳಿಗೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಿ, ಅಡಿಗೆ ಮನೆಯಲ್ಲಿ ಬಂದಿಯಾಗಿದ್ದಾಳೆ.
ಅವಳ ಕೆಲಸ ಏನು ಅಡಿಗೆ ಮಾಡೋದು. ಆ ಅಡಿಗೆ ಮನೆಯ ಒಂದು ವಾತಾವರಣ ಹೇಗಿದೆ ಅಂತ ಅಂದ್ರೆ, ಆ ಅಡಿಗೆ ಮನೆಯಲ್ಲಿ ಬಂದಿಯಾಗಿರ್ತಕ್ಕಂತಹ ಹೆಣ್ಣಿನ ಮಾನಸಿಕ ಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅವಳಿಗೆ ಬೇರೆ ಮನೆನೇ ಇಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಅಡಿಗೆ ಮನೆಗೆ ಬೇರೆ ಬೇರೆ ಅರ್ಥಗಳಂತೆ, ಬೇರೆ ಬೇರೆ ಪದಾರ್ಥಗಳಂತೆ. ಅಲ್ಲಿರ್ತಕ್ಕಂಥವು, ಆ ಅಡಿಗೆ ಮನೆಯಲ್ಲಿ ತರತರದ ಪದಾರ್ಥಗಳು ಇವೆಯಂತೆ. ಆದ್ರೆ ಅಡಿಗೆ ಮನೆಯೇ ಅವಳಿಗೆ ಸರ್ವಸ್ವ ಆಗೋಗಿದೆ. ಅಡಿಗೆ ಮನೆನೇ ಪ್ರಪಂಚವಾಗಿದೆ. ಇಲ್ಲಿ ಗಟ್ಟಿಯಾಗಿ ಏನಾದರೂ ಪ್ರಶ್ನೆ ಮಾಡಿದ್ರೆ, ನಾನು ಇಲ್ಲಿಗೆ ಸ್ವಾತಂತ್ರ್ಯ ಬೇಕು ಅಂತ ಏನಾದ್ರೂ ಕೇಳೋದಾದ್ರೆ, ಸ್ಮಶಾನ ಮೌನ. ಅವಳಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಎಲ್ಲಿ? ಅಡಿಗೆ ಮನೆಯಲ್ಲಿ ಬಂದಿಯಾಗಿರ್ತಕ್ಕಂತಹ ಹುಡುಗಿಗೆ. ಹಾಗಾದ್ರೆ ಒಂದ್ ಕಡೆ ಮನುಷ್ಯನಿಗೆ ಹೊಟ್ಟೆ ಎಷ್ಟು ಮುಖ್ಯವೋ, ಅವಳು ಎಲ್ಲೋ ಒಂದ್ ಕಡೆ ಅಡಿಗೆ ಮನೆಯೂ ಕೂಡ ಅವಳಿಗೆ ಅಷ್ಟೇ ಮುಖ್ಯ ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೊಂದ್ ಕಡೆ ಇನ್ನು ಮುಂದುವರೆದಂತೆ ನಾವು ಇಲ್ಲಿ ಗಮನಿಸೋದಾದ್ರೆ, ಯಾವ ರೀತಿ ಅವಳು ಪ್ರತಿಭಟಿಸುವಂತಹ ಒಂದು ಕೆಲಸವನ್ನ ಮಾಡ್ತಾಳೆ ಅಂತಕ್ಕಂಥದನ್ನ ನೋಡೋದಾದ್ರೆ, ಹಾಗೇನೆ ಅಡಿಗೆಗೆ ಅವಳೇನ್ ಮಾಡ್ತಾಳೆ, ಅವಳಿಗೆ ಅಡಿಗೆ ಮನೆಯೇ ಎಲ್ಲ ಪದ್ಧತಿ. ಉದಾಹರಣೆಗೆ, ಈ ಒಂದು ಅಡಿಗೆ ಮಾಡುವಂತಹ ಪದ್ಧತಿ ಯಾರಿಂದ ಬಂತು, ಅಥವಾ ಯಾವ ಸಿದ್ಧಾಂತ ಈ ಹೆಣ್ಣು ಅಡಿಗೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತು, ಅದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಯೋಚನೆಯನ್ನ ಮಾಡ್ತಾ ಇದ್ದಾಳೆ. ಜಗತ್ತಿನಲ್ಲಿ ಉಳಿದವರಂತೆ ನನಗ್ಯಾಕೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂತಹ ಇಲ್ಲಿ ಸ್ವಾತಂತ್ರ್ಯದ ನಿರೀಕ್ಷೆಯಲ್ಲಿ ಆ ಅಡಿಗೆ ಮನೆಯಲ್ಲಿ ಬಂದಿಯಾಗಿದ್ದಾಳೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಕೊನೆಗೆ ಅವಳು ಯಾವ ರೀತಿ ಆ ಬಂಧನದಲ್ಲಿದ್ದಾಳೆ ಅಂದ್ರೆ, ಒಂದು ಕಿಟಕಿ ಆಗಲಿ ಬಾಗಿಲಾಗ್ಲಿ ಯಾವುದೂ ಕೂಡ ಇಲ್ಲ. ಹಾಗೇನೆ ಅಲ್ಲಿ ಒಲೆಯಲ್ಲಿ ಬರ್ತಕ್ಕಂತಹ ಹೊಗೆ ಅದು ಹೋಗೋದಕ್ಕೂ ಕೂಡ ಒಂದು ನಳಿಗೆಯಾಗಲಿ ಸಣ್ಣ ಕಿಂಡಿಯಾಗಲಿ ಅಲ್ಲಿ ಇಲ್ಲ. ಅದಕ್ಕೆ ಅವಳು ಸ್ವಾತಂತ್ರ್ಯದ ಕಡೆಗೆ, ಎಲ್ಲ ಒಂದ್ ಕಡೆ ನಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹದಕ್ಕೆ ಅವಳು ಇಲ್ಲಿ ಅಡಿಗೆ ಮನೆಯಲ್ಲಿ ನಾನು ಬಂದಿಯಾಗಿರ್ಬಾರ್ದು, ನಾನು ಒಂದ್ ಕಡೆ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಹಂಬಲದಲ್ಲಿ ಇದ್ದಾಳೆ ಅಡುಗೆ ಮನೆಯ ಹುಡುಗಿ ಅನ್ನುವಂಥದ್ದು. ಇದು 1ನೇ ಪದ್ಯದ ವಿಚಾರ ಆಯ್ತು. ಹಾಗೇನೆ 2ನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ, ಹುಡುಗಿ ಆಡುವಾಗ ಹೊರಗೆ ಹಕ್ಕಿ ಪಕ್ಷಿ ಮತ್ತು ಮಕ್ಕಳಾಡುವ ಸದ್ದು, ಬಸ್ಸು ಕಾರು ಆಟೋ ದೂರಕ್ಕೋ ಕಡಲ ತೀರಕ್ಕೋ ಓಡುವ ಸದ್ದು, ಮಸಾಲೆ ಕಡೆಯುತ್ತಾ ಕಡೆಗಣಿಸುತ್ತಾಳೆ, ಅಭಾವವಿದ್ದರೆ ವೈರಾಗ್ಯ ತಾನೆ, ಆದರೂ ಒಮ್ಮೊಮ್ಮೆ ಕೇಳಿದರೆ ವಿಮಾನ, ಆದರೂ ಒಮ್ಮೊಮ್ಮೆ ಕೇಳಿದರೆ ವಿಮಾನ, ಇದ್ದಲ್ಲಿಯೇ ಕೂಗುತ್ತಾಳೆ, ಎಷ್ಟಾದರೂ ಉಪ್ಪು ಹುಳಿ ವಯೋಮಾನದ ಹುಡುಗಿ, ಕೇಳುವಳು ಎತ್ತ ಪಯಣ 21ನೇ ಶತಮಾನ, ಕೇಳುವಳು ಎತ್ತ ಪಯಣ 21ನೇ ಶತಮಾನ, ಜೊತೆಗೆ ಕರಗುತ್ತಿದೆ ಆಗಸದ ಸದ್ದು ನಿಧಾನ, ಜೊತೆಗೆ ಕರಗುತ್ತಿದೆ ಆಗಸದ ಸದ್ದು. ಇಲ್ಲಿ ನಿಧಾನವಾಗಿ ಅಂತಕ್ಕಂಥದ್ದು. ಇಲ್ಲಿ 20ನೇ ಶತಮಾನದ ಈ ಒಂದು ಹುಡುಗಿಯ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, 21ನೇ ಶತಮಾನದಲ್ಲಿ ಯಾವ ರೀತಿ ಅವಳು ಬದುಕ್ತಾ ಇದ್ಲು, ಅಥವಾ ಹೇಗೆ ನೋಡಿ 21ನೇ ಶತಮಾನ ಆದ್ರೂ ಕೂಡ ನಾನಿನ್ನು ಈ ಅಡಿಗೆ ಮನೆಯ ಬಂಧನದಲ್ಲೇ ಇದ್ದೀನಲ್ಲ, ಯಾಕೆ ನಾನು ಬದಲಾಗಬಾರ್ದು, ಯಾಕೆ ನಾನು ಸಮಾಜಮುಖಿ ಆಗ್ಬಾರ್ದು, ಯಾಕೆ ನಾನು ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ತನ್ನನ್ನ ತಾನು ಗುರುತಿಸ್ಕೋಬಾರ್ದು ಅನ್ನುವಂತಹ ಯೋಚನೆಯಲ್ಲಿ ಇದ್ದಾಳೆ ಅಡಿಗೆ ಮನೆಯ ಹುಡುಗಿ. ನೋಡಿ, ಇಲ್ಲಿ ಹೊರಗಡೆ ಅವಳಿಗೆ ಹಕ್ಕಿಗಳ ಒಂದು ಕಲರವಾಗಿರ್ಬೋದು, ಧ್ವನಿ ಚಿಲಿಪಿಲಿಗುಟ್ಟುವಂತಹ ಹಕ್ಕಿಗಳ ಒಂದು ಧ್ವನಿ ಕೇಳಿಸ್ತಾ ಇದೆ. ಅಲ್ಲಿ ಕಾರು ಬಸ್ಸು ಆಟೋ ಓಡಾಡ್ತಕ್ಕಂತಹ ಒಂದು ಧ್ವನಿ ಕೇಳಿಸ್ತಾ ಇದೆ. ಆದ್ರೂ ಕೂಡ ಇವುಗಳೆಲ್ಲವೂ ಪರಿಚಯವಿಲ್ಲದೆ ತನ್ನ ಪಾಡಿಗೆ ತಾನು ಮಸಾಲೆಯನ್ನ ಕಡೆಯುತ್ತಾ, ತನ್ನ ಪಾಡಿಗೆ ತಾನು ಅಡಿಗೆ ಮನೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡುತ್ತಾ, ಹಾಗೇನೆ ತನ್ನ ಕೈಗೆ ಸಿಗದ ಸ್ವಾತಂತ್ರ್ಯಕ್ಕೆ ನೊಂದು, ಇದು ನನ್ನ ಕೈಯಲ್ಲಿ ಆಗಲ್ಲ, ಯಾಕೆಂದ್ರೆ ನನಗೆ ಸ್ವಾತಂತ್ರ್ಯ ಸಿಗಲ್ಲ, ಯಾಕೆ ಅದಕ್ಕೆ ನಾನು ನಿರೀಕ್ಷೆ ಮಾಡ್ಬೇಕು, ಯಾಕೆ ನಿರೀಕ್ಷೆಯಲ್ಲಿ ಇರ್ಬೇಕು ಅಂತ ಅವಳ ಪಾಡಿಗೆ ತನ್ನ ನೋವನ್ನ ನುಂಗ್ತಾ ಇದ್ದಾಳೆ.
ಇನ್ನೊಂದ್ ಕಡೆ 21ನೇ ಶತಮಾನದ ಹುಡುಗಿ ಆಗಿರೋದ್ರಿಂದ ಉಪ್ಪು ಹುಳಿ ತಿಂದಿರ್ತಕ್ಕಂತಹ ಒಂದು ಜೀವ, ಅಥವಾ ಆ ವಯಸ್ಸು ಆಕೆ ಹೊರಗಿನ ಜಗತ್ತನ್ನ ತಾನು ನೋಡ್ಬೇಕು, ನಾನು ಹೊರಗಿನ ಜಗತ್ತನ್ನ ನೋಡ್ಬೇಕು ಅಂತಕ್ಕಂತಹ ಒಂದು ಹಂಬಲ. ಇನ್ನೊಂದ್ ಕಡೆ ಇಲ್ಲಿ 21ನೇ ಶತಮಾನದ ಕಡೆಗೆ ಜಗತ್ತು ಸಾಗುತ್ತಿದ್ದರು, 21ನೇ ಶತಮಾನದ ಕಡೆಗೆ ಜಗತ್ತು ಸಾಗ್ತಾ ಇದೆ, ಆದ್ರೆ ನಾನ್ ಮಾತ್ರ ಇದ್ದಂಗೆ ಇದ್ದೀನಿ, ನಾನು ಈ ಅಡುಗೆ ಮನೆಯಲ್ಲಿ ಬಂದಿಯಾಗಿದ್ದೀನಿ ಅಂತ ಒಂದ್ ಕಡೆ ಕೊರಗ್ತಾ ಇದ್ದಾಳೆ. ಇಲ್ಲಿ ಸ್ತ್ರೀ ಅಡಿಗೆ ಮನೆಯನ್ನ ಬಿಟ್ಟು ಆಧುನಿಕ ಜಗತ್ತಿನಲ್ಲಿ ಬೆರೆಯಬೇಕು, ಹಾಗೂ 21ನೇ ಶತಮಾನದಲ್ಲೂ ಸ್ತ್ರೀ ಸ್ವಾತಂತ್ರ್ಯವಿಲ್ಲದಿರುವುದನ್ನ ಇಲ್ಲಿ ಕವಯಿತ್ರಿ ಅವರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಸ್ತ್ರೀ ಸ್ವಾತಂತ್ರ್ಯ 21ನೇ ಶತಮಾನದಲ್ಲಿ ಇತ್ತು, ಅಥವಾ ಈ ಅಡಿಗೆ ಮನೆಯಿಂದ ಸ್ತ್ರೀ ಇವತ್ತಿಗೂ ಕೂಡ ಇಲ್ಲಿ ಈ ಬಂಧನದಿಂದ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದಳ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ಅವಳಿಗೂ ಕೂಡ ಕನಸುಗಳಿವೆ, ಆಸೆಗಳಿವೆ, ಹಂಬಲಗಳಿವೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಹಾಗೇನೆ ಕ್ರಿಸ್ತ ಪೂರ್ವದಲ್ಲಿ ಅಡಿಗೆ ಮನೆಯ ಹುಡುಗಿ ಹೇಗಿದ್ಲು, ಏನೆಲ್ಲ ಅವಳ ಒಂದು ಕನಸುಗಳೇನಾಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡೋಣ. ನೋಡಿ, ಕ್ರಿಸ್ತ ಪೂರ್ವ ಅಡುಗೆ ಮನೆಯ ಹುಡುಗಿ, ಕ್ರಿಸ್ತ ಪೂರ್ವದ ಅಡುಗೆ ಮನೆಯ ಹುಡುಗಿ ಅವಳು ಫೂ ಫೂ ಊದುತ್ತಾ ಹಾಡುವಳು, ಇರಬಹುದು ಈ ವಿಮಾನದೊಳಗೊಬ್ಬ ಹಗಲು ವೇಷದ ಯಜಮಾನ, ಇರಬಹುದು ವಿಮಾನದೊಳಗೊಬ್ಬ ಹಗಲು ವೇಷದ ಯಜಮಾನ, ಇರುವಂತೆ ವೇಷದಲ್ಲಿ ಇರುವಂತೆ ಪ್ರತಿ ಪ್ರಾಣಿಗೂ ಕದಿಯುವ ಮತ್ತು ಆಳುವ ಜಯಮಾನ, ಮತ್ತೆ ಬರಬಹುದು ಪುಷ್ಪಕದ ರೆಕ್ಕೆ ಬಡಿಯುತ್ತಾ ಮಾಡನ್ನ ಸೀಳಿ ಸಾಂಬ್ರಾಣಿ ಸಿಪ್ಪೆ ಬಿಡಿಸುತ್ತಿರುವನನ್ನ ಎತ್ತಿ ಒಯ್ಯುವ ಸಾಮ್ರಾಜ್ಞಿ ಮಾಡಿ, ಸಾಂಬ್ರಾಣಿ ಸಿಪ್ಪೆ ಬಿಡಿಸುತ್ತಾ ಇರುವ ನನ್ನ ಎತ್ತು ಒಯ್ದು ಸಾಮ್ರಾಜ್ಞಿ ಮಾಡಿ, ರಾಮ ರಾಮ ಲಂಕೆಗೋ ಅಯೋಧ್ಯೆಗೋ ಛೆ ಕೇಳಿ ಅಳಸಿದ ಅವವೇ ಊರುಗಳು, ಅವವೇ ಹೆಸರುಗಳು, ಕಂಡಿದ್ದೀರಾ ಯಾರು ಕಾಣದಂತಹ ಲೋಕ, ಆರಲಲ್ಲಿಗೆ ಆಜ್ಞೆ ಮಾಡುವಳು ತಾನು ಹೀಗೆ, ಆರಲಲ್ಲಿಗೆ ಆಜ್ಞೆ ಮಾಡುವಳು ತಾನು ಹೀಗೆ, ಹಾಡು ನೇಯುವಳು ಹುಡುಗಿ ಮುರಿಯುತ್ತ ಮೆಣಸಿನ ತೊಟ್ಟು, ಮುರಿಯುತ್ತ ಮೆಣಸಿನ ತೊಟ್ಟು, ಆಕಾಶದ ಸದ್ದಿಗೆ ಕಿವಿ ತೆರೆದಿಟ್ಟು, ಆಕಾಶದ ಸದ್ದಿಗೆ ಅವಳು ಕಿವಿಯನ್ನ ತೆರೆದಿಟ್ಟು ಅವಳ ಪಾಡುಗಳು ಕ್ರಿಸ್ತ ಪೂರ್ವದ ಇದ್ದಂತಹ ಒಂದು ಸ್ತ್ರೀ ಚಿತ್ರಣವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕ್ರಿಸ್ತ ಸಖ ಹಾಗೇನೆ ಕ್ರಿಸ್ತ ಪೂರ್ವದಲ್ಲಿ ಇದ್ದಂತಹ ಅಡಿಗೆ ಮನೆಯ ಹುಡುಗಿ ಹೇಗಿದ್ಲು, ಅವಳ ಒಂದು ಕಲ್ಪನೆಗಳು, ಅವಳ ಒಂದು ಕನಸುಗಳು, ಅವಳ ನಿರೀಕ್ಷೆಗಳು ಏನಾಗಿದ್ದು ಅನ್ನೋದನ್ನ ನಾವಿಲ್ಲಿ ಈ ಒಂದು ಪದ್ಯದಲ್ಲಿ ಗಮನಿಸೋಣ. ನೋಡಿ, ಕ್ರಿಸ್ತ ಪೂರ್ವದಲ್ಲಿನ ಅಡಿಗೆ ಮನೆಯ ಹುಡುಗಿಯ ಪರಿಸ್ಥಿತಿ ಹೇಗಿತ್ತು ಮತ್ತು ಆಕೆ ಮಾನಸಿಕ ಸ್ಥಿತಿಯನ್ನ ಇಲ್ಲಿ ನಾವು ನೋಡೋದಾದ್ರೆ, ಆಕೆ ಅಡಿಗೆ ಮಾಡುತ್ತಾ ಅನೇಕ ಕನಸುಗಳನ್ನ ಕಟ್ಕೊಂಡಿದ್ಲು. ಕ್ರಿಸ್ತ ಪೂರ್ವದ ಅಡಿಗೆ ಮನೆಯ ಹುಡುಗಿ ಏನ್ ಮಾಡಿದ್ಲು, ಅಡಿಗೆ ಮಾಡ್ತಾ ಅವಳದೇ ಆದಂತಹ ಒಂದು ಪ್ರಪಂಚವನ್ನ ನಿರ್ಮಾಣ ಮಾಡ್ಕೊಂಡಿದ್ಲು, ಅವಳದೇ ಆದಂತಹ ನಿರೀಕ್ಷೆಗಳಿದ್ದು, ಕನಸುಗಳು ಕೂಡ ಕಟ್ಕೊಂಡಿದ್ಲು. ನೋಡಿ, ಶತಶತಮಾನಗಳಿಂದ ಈ ಅಡಿಗೆ ಮನೆಯಲ್ಲಿ ಬಂದಿಯಾಗಿರುವ ಸ್ತ್ರೀ ಅಡಿಗೆ ಮನೆಯಲ್ಲಿ ಒಲೆಯ ಮುಂದೆ ಕುಳಿತು ಒಲೆ ಊದುತ್ತಾ ತನ್ನ ಕನಸುಗಳನ್ನ ಕಾಣ್ತಾ ಇದ್ಲು. ಅಡಿಗೆ ಮನೆಯಲ್ಲಿ ಆ ಒಲೆಯನ್ನ ಊದ್ತಾ ಇಲ್ಲ ಒಂದ್ ಕಡೆ ಅವಳು ಕನಸುಗಳನ್ನ ಕಾಣ್ತಾ ಇದ್ಲು ಅಂತಕ್ಕಂಥದ್ದು. ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿರುವ ವಿಮಾನದ ಸದ್ದನ್ನ ಏನಾದ್ರೂ ಅವಳು ಕೇಳಿಸ್ಕೊಂಡಂತ ಸಂದರ್ಭದಲ್ಲಿ, ಆ ವಿಮಾನದ ಸದ್ದನ್ನು ಕೇಳಿಸ್ಕೊಂಡಾಗ ಒಬ್ಬ ಹಗಲು ವೇಷದ ಯಜಮಾನ ಇರಬಹುದು, ಅವನು ಎಲ್ಲ ಒಂದ್ ಕಡೆ ನನ್ನನ್ನು ಬಂದು ಕರ್ಕೊಂಡು ಹೋಗ್ಬೋದು ಅನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇದ್ಲು ಅಥವಾ ನಿರೀಕ್ಷೆಯಲ್ಲಿ ಇದ್ಲು. ಹಾಗೇನೆ ಇನ್ನೊಂದ್ ಕಡೆ ಪ್ರತಿ ಪ್ರಾಣಿಗೂ ಕದಿಯುವ ಮತ್ತು ಆಳುವ ಇಲ್ಲಿ ಜಯಮಾನ ಎಂದು ಯೋಚಿಸ್ತಾ, ಅಷ್ಟರಲ್ಲಿ ಅವಳಿಗೆ ಪೌರಾಣಿಕದ ಕೆಲವು ಸಂದರ್ಭದ ಚಿತ್ರಣಗಳು ಅವಳ ಕಣ್ಣು ಮುಂದೆ ಬರ್ತಾ ಇದ್ದೋ. ಅದ್ಯಾವುದು ಪೌರಾಣಿಕ ಸಂದರ್ಭದ ಚಿತ್ರಣಗಳು ಅವಳ ಮುಂದೆ ಬರ್ತಾ ಇದ್ದೋ ಅಂತಂದ್ರೆ, ನೋಡಿ,
ಇಲ್ಲಿ ಆ ಪುಷ್ಪಕ ವಿಮಾನದಲ್ಲಿ ಆತ ಅಡಿಗೆ ಮನೆಯ ಮಾಡನ್ನ ಸೀಳಿ ಅಡಿಗೆ ಮನೆಯ ಹೆಂಚುಗಳನ್ನೆಲ್ಲ ಮೇಲ್ಛಾವಣಿಯನ್ನ ಸೀಳಿ ಬಂದು ನನ್ನನ್ನ ಇಲ್ಲಿ ಸಾಂಬ್ರಾಣಿ ಸಿಪ್ಪೆಯನ್ನ ಬಿಡಿಸ್ತಾ ಕುತ್ಕೊಂಡಿರ್ತಕ್ಕಂತಹ ನನ್ನನ್ನ ಎತ್ಕೊಂಡು ಹೋಗಿ ಲಂಕೆಗೋ ಅಯೋಧ್ಯೆಗೋ ಕರೆದುಕೊಂಡು ಹೋಗಿ ನನ್ನನ್ನ ಮಹಾರಾಣಿಯನ್ನಾಗಿ ಮಾಡ್ತಾನೇನೋ ಅನ್ನುವಂತಹ ಕನಸು ಅಥವಾ ನಿರೀಕ್ಷೆ ಅವಳದಾಗಿತ್ತು. ಈ ರೀತಿ ಕನಸುಗಳು, ಅಯ್ಯೋ ಯಾವುದೋ ಪುಷ್ಪಕದ ವಿಮಾನ. ಇಲ್ಲಿ ರಾಮಾಯಣದ ಕೆಲವೊಂದು ಸಂದರ್ಭವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ನಾವು ಪುಷ್ಪಕ ವಿಮಾನ ಅನ್ನುವಂತಹದ್ದು, ಅವನು ಬಂದು ನನ್ನನ್ನು ಕರ್ಕೊಂಡೋಗಿ ನನ್ನ ಅಲ್ಲಿ ಅಯೋಧ್ಯೆಗೋ ಅಥವಾ ಲಂಕೆಗೋ ಮಹಾರಾಣಿಯನ್ನಾಗಿ ಮಾಡ್ತಾಳೆ ಅಂತಕ್ಕಂಥ ಒಂದು ಕನಸನ್ನ ಕಾಣ್ತಾ ಇದ್ಲು. ಹಾಗೇನೆ ತಿರ್ಗಾ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗಿ ಅಡಿಗೆ ಮನೆಯ ಹುಡುಗಿ ಅವಳೇನ್ ಮಾಡ್ತಾ ಇದ್ಲು, ಅಳಸಿರುವ ಅದೇ ಊರುಗಳು ಹೆಸರುಗಳು, ಇಲ್ಲಿ ಯಾರು ಕಾಣದಂತಹ ಲೋಕಕ್ಕೆ ತನ್ನನ್ನ ತಾನು ಕರೆದುಕೊಂಡು ಹೋಗುವಂತೆ ಆಜ್ಞೆ ಮಾಡುವಳು. ನೋಡಿ, ಒಟ್ಟಾರೆಯಾಗಿ ಆಗಿನ ಕಾಲದಲ್ಲೂ ಕ್ರಿಸ್ತ ಪೂರ್ವದಲ್ಲೂ ಕೂಡ ಮಹಿಳೆ ಹೇಗೆ, ಆ ಮಹಿಳೆಯ ಸಂವೇದನೆ ಹೇಗಿದೆ, ಅವಳ ನಿರೀಕ್ಷೆಗಳೇನಾಗಿತ್ತಂದ್ರೆ, ಈಗ ನೋಡಪ್ಪ ನನ್ನ ಈ ಅಡಿಗೆ ಮನೆಯಿಂದ ಈ ಬಂದಿಯಾಗಿದ್ದೇನೆ, ಈ ಅಡಿಗೆ ಮನೆಯಲ್ಲಿ ಬಂದಿಯಾಗಿದ್ದೇನೆ, ಇಲ್ಲಿಂದ ಈ ಬಂಧನದಿಂದ ನನ್ನ ಬಿಡುಗಡೆಗೊಳಿಸಿ ಅಂತಾನೆ ಕೇಳ್ತಾ ಇದ್ಲು. ಅವಾಗಲೂ ಕೂಡ ಇಲ್ಲಿ ನನ್ನನ್ನ ಸ್ವತಂತ್ರವಾಗಿ ನನ್ನ ಸ್ವಾತಂತ್ರ್ಯಕ್ಕೆ ಅವಳು ಹಂಬಲಿಸ್ತಾ ಇದ್ಲು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಹೀಗೆ ಹಾಡನ್ನ ಹಾಡ್ತಾ ಅಡಿಗೆಯ ಮನೆಯಲ್ಲಿ ಕುಳಿತು ಮೆಣಸಿನಕಾಯಿಯ ಚೊಟ್ಟನ್ನ ಅಥವಾ ತೊಟ್ಟನ್ನ ಮುರಿಯುತ್ತಾ ಆಕಾಶದಿಂದ ವಿಮಾನದ ಸದ್ದು ಬರುವುದೇನೋ ಎಂದು ಕಿವಿಯನ್ನ ತೆರೆದಿಟ್ಟು ಅಡುಗೆ ಮನೆಯ ಹುಡುಗಿ ಕಾಯುತ್ತಾ ಕುಳಿತಿದ್ದಾಳೆ. ಆಕಾಶದಿಂದ ಇಲ್ಲಿ ವಿಮಾನ ಬರುತ್ತೇನೋ ಅನ್ನೋ ಒಂದು ನಿರೀಕ್ಷೆಯಲ್ಲಿಯೇ ಅವಳು ಇದ್ದಾಳೆ. ಹಾಗೇನೆ ನಾನು ಈ ಅಡಿಗೆ ಮನೆಯ ಬಂಧನದಿಂದ ಹೊರಗಿನ ಪ್ರಪಂಚಕ್ಕೆ ಸಮಾಜಮುಖಿಯಾಗಿ ಅನೇಕ ಕ್ಷೇತ್ರಗಳಲ್ಲಿ ತಾನು ಗುರುತಿಸ್ಕೋಬೇಕು ಅನ್ನುವಂತಹ ಒಂದು ಹಂಬಲ ಈ ಅಡಿಗೆ ಮನೆಯ ಹುಡುಗಿದಾಗಿತ್ತು ಅನ್ನೋದನ್ನ ನಾವು ಗಮನಿಸ್ಬೋದು. ಹಾಗಾಗಿ ಇದಿಷ್ಟು ಸಾರಾಂಶ. ಇಲ್ಲಿ ಮುಂದುವರೆದಂತೆ ಯಾವ ರೀತಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಸರ್, 6 ಅಂಕದ ಪ್ರಶ್ನೆಗಳಾಗಿರ್ಬೋದು, 8 ಅಂಕದ ಪ್ರಶ್ನೆಗಳಾಗಿರ್ಬೋದು. ನೋಡಿ, ಅಡಿಗೆ ಮನೆಯ ಹುಡುಗಿ ಬಯಸುವ ನಿರೀಕ್ಷೆಗಳೇನು ಅಂತ, ಆ ನಿರೀಕ್ಷೆಗಳ ಬಗ್ಗೆ ನಾನು ಹೇಳಿದ್ದೀನಿ. ನಿಮ್ಗೆ 6 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಹಾಗೇನೆ ಅಡಿಗೆ ಮನೆಯ ಹುಡುಗಿ ಮತ್ತು ಶತಮಾನಕ್ಕಿರುವಂತಹ ಸಂಬಂಧಗಳನ್ನ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಪ್ರಶ್ನೆಗಳು ಕೇಳ್ಬೋದು. ನಿಮ್ಗೆ 8 ಅಂಕದ ಪ್ರಶ್ನೆ. ಹಾಗೇನೆ ಅಡಿಗೆ ಮನೆಯ ಹುಡುಗಿ ಅಡಿಗೆ ಮನೆಯಲ್ಲಿಯೇ ಇಲ್ಲಿ ಬಂದಿಯಾಗಿರುವ ಸ್ಥಿತಿ ಇಂದಿನ ಕಾಲಮಾನಕ್ಕೆ ಇಲ್ಲಿ ಸವಾಲಾಗಿದೆಯೇ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇನ್ನು ಮುಂದುವರೆದಂತೆ ಪ್ರಶ್ನೆಗಳನ್ನ ಕೇಳಿದ್ರೆ, 21ನೇ ಶತಮಾನದಲ್ಲಾದರೂ ಅಡುಗೆ ಮನೆಯ ಹುಡುಗಿಗೆ ಸ್ವಾತಂತ್ರ್ಯ ಸಿಗಬಹುದೇ, ವಿವರಿಸಿ ಅನ್ನುವಂತಹದ್ದು. ಅಥವಾ ಅಡುಗೆ ಮನೆಯ ಹುಡುಗಿ ಕಾಣುವ ಕನಸುಗಳು ಅವು ಸಹಜವೇ ಅಥವಾ ಇಂದಿನ ಕಾಲಘಟ್ಟಕ್ಕೆ ಅವು ಎಷ್ಟರ ಮಟ್ಟಿಗೆ ಸರಿ ಹೊಂದುತ್ತದೆ, ವಿವರಿಸಿ. ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇದಿಷ್ಟು ಅಡಿಗೆ ಮನೆಯ ಹುಡುಗಿ ಅನ್ನುವಂತಹ ಒಂದು ಕವಿತೆಯ ಒಂದು ಸಾರಾಂಶ ಮತ್ತೆ ಅದರ ಪ್ರಶ್ನೆಗಳನ್ನು ಕೂಡ ನಾನು ತಿಳಿಸಿದ್ದೇನೆ. ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಅದು ಹರಿಯುವ ನದಿ ಆಗಿರ್ಬೇಕು. ಯಾಕೆಂದ್ರೆ ನೀವು ಕೇಳಿ ಬೇರೆಯವ್ರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಒತ್ತು ತರ್ತೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.